ಹಿಪೋಕ್ರಸಿಗೂ ಒಂದು ಮಿತಿ ಇರುತ್ತದೆ. ಈ ಪ್ರಶ್ನೆ ಕೇಳುವವರ ಸಂಖ್ಯೆ ಈಗ ಹೆಚ್ಚುತ್ತಿದೆ. ಇಲ್ಲಿ ನೋಡಿ, ಇದು ಮಲಯಾಳಂ ನಟ ಸಲೀಂ ಕುಮಾರ್ರ ನಿಧನಕ್ಕೆ ಸಂತಾಪ. ಮೋದಿಜಿ ಸಲ್ಲಿಸಿದ ಸಂತಾಪ. ಪ್ರಧಾನಿ ನರೇಂದ್ರ ಮೋದಿಜಿಯ ಈ ಪೋಸ್ಟ್ ಲಕ್ಷಾಂತರ ಜನರನ್ನು ತಲುಪಿದೆ. ಆದರೆ ಈ ಬಾರಿ ಗಮನ ಸೆಳೆದಿರುವುದು ಸಂತಾಪ ಸಂದೇಶವಲ್ಲ, ಅದರ ಕೆಳಗೆ ಕಾಣಿಸಿಕೊಂಡಿರುವ ಸಾವಿರಾರು ಪ್ರತಿಕ್ರಿಯೆಗಳು. ಒಂದು ಕಾಲದಲ್ಲಿ ಮೋದಿಜಿಯ ಸಾಮಾಜಿಕ ಜಾಲತಾಣ ಪೋಸ್ಟ್ಗಳ ಕೆಳಗೆ ಹೆಚ್ಚಾಗಿ ಪ್ರಶಂಸೆ, ಬೆಂಬಲ ಮತ್ತು ಅಭಿನಂದನೆಗಳೇ ಕಾಣಿಸುತ್ತಿದ್ದವು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸಾಮಾನ್ಯ ಬಳಕೆದಾರರು ಕೂಡ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಟ್ರೋಲಿಂಗ್, ವೈಯಕ್ತಿಕ ನಿಂದನೆ ಅಥವಾ ಆನ್ಲೈನ್ ದಾಳಿಯ ಭಯದಿಂದ ಮೋದಿಜಿಯನ್ನ ಟೀಕಿಸಲು, ಅವರ ನಡೆಗಳನ್ನು ಪ್ರಶ್ನಿಸಲು, ಸಾರ್ವಜನಿಕವಾಗಿ ಮಾತಾಡಲು ಹಿಂಜರಿಯುತ್ತಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಿದೆ. ಜನರು ನೇರವಾಗಿ ಪ್ರಶ್ನಿಸುತ್ತಿದ್ದಾರೆ. ಸೆಲೆಬ್ರಿಟಿಗಳ ನಿಧನಕ್ಕೆ ತಕ್ಷಣ ಸಂತಾಪ ಸೂಚಿಸುವ ನಾಯಕತ್ವ ಸಾಮಾನ್ಯ ಜನರ ದುರಂತಗಳ ಸಂದರ್ಭದಲ್ಲಿ ಎಲ್ಲಿರುತ್ತದೆ? ಒಬ್ಬ ಬಳಕೆದಾರ ಹೀಗೆ ಪ್ರಶ್ನಿಸಿದ್ದಾರೆ. ನೀವು ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರ ಸಾವಿಗೆ ದುಃಖವಾಗುವುದಿಲ್ಲವೇ? ಸರ್ಕಾರದ ನಿರ್ಲಕ್ಷ್ಯದಿಂದ ಆಗುವ ಸಾವುಗಳ ಬಗ್ಗೆ ನಿಮಗೆ ಏನು ಅನಿಸುವುದಿಲ್ಲವೇ? ನೀವು ಕೇವಲ ನಟರು ಮತ್ತು ರಾಜಕಾರಣಿಗಳ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತೀರಿ. ಇನ್ನೊಬ್ಬ ಬಳಕೆದಾರ ಇನ್ನಷ್ಟು ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಸಾವುಗಳು, ದೆಹಲಿ ಬೆಂಕಿ ದುರಂತಕ್ಕೆ ಒಂದು ಟ್ವೀಟ್ ಕೂಡ ಇಲ್ಲ. ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ. ರಾಜಕಾರಣಿಗಳು ಕ್ಯಾಮೆರಾ ಆನ್ ಆಗಿರುವಾಗ ಮತ್ತು ಮೃತರು ಅಭಿಮಾನಿಗಳನ್ನು ಹೊಂದಿರುವಾಗ ಮಾತ್ರ ದುಃಖ ವ್ಯಕ್ತಪಡಿಸುತ್ತಾರೆ. ಸ್ಟ್ಯಾಂಪೇಡ್, ಬೆಂಕಿ ಮತ್ತು ನಿರ್ಲಕ್ಷ್ಯದಿಂದ ಆಗುವ ನಿಜವಾದ ಸಾವುಗಳಿಗೆ ಮೌನವೇ? ನಟರ ಅಭಿಮಾನಿಗಳು, ಬಿಜೆಪಿ ಸಪೋರ್ಟರ್ಗಳು, ಓಂ ಶಾಂತಿ ಎಂದು ಸಂತಾಪ ವ್ಯಕ್ತಪಡಿಸುವವರು ಕೆಲವು 200ಕ್ಕೂ ಹೆಚ್ಚು ಲೈಕ್ಗಳಿವೆ. ಆದರೆ ಟಾಪ್ ವಿಮರ್ಶೆಗಳು ಹೆಚ್ಚು ಲೈಕ್ಗಳನ್ನು ಪಡೆದಿವೆ. 66 ಲಕ್ಷ ವೀಕ್ಷಣೆ ಇರುವ ಈ ಪೋಸ್ಟ್ 1394ಕ್ಕೂ ಹೆಚ್ಚು ವಿಮರ್ಶೆಗಳನ್ನು ಹೊಂದಿದೆ. ಇಂದು ಸಾಮಾಜಿಕ ಜಾಲತಾಣಗಳು ರಾಜಕಾರಣಿಗಳನ್ನು ಕೇವಲ ನಾಯಕರೆಂದು ಮಾತ್ರ ನೋಡುವುದಿಲ್ಲ. ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದರೂ ಪ್ರಶ್ನೆ, ಮಾಡದಿದ್ದರೂ ಪ್ರಶ್ನೆಗಳನ್ನು ಹಾಕ್ತಾರೆ. ಇದು ಕೇವಲ ಮೋದಿ ಅವರಿಗೆ ಮಾತ್ರ ಅನ್ವಯಿಸುವ ಸಂಗತಿಯಲ್ಲ. ಅಧಿಕಾರದಲ್ಲಿರುವ ಯಾವುದೇ ನಾಯಕನಿಗೆ ಇದು ಮಾನದಂಡ ಅನ್ವಯವಾಗ್ತಿದೆ. ಆದರೆ ಮೋದಿಜಿಯ ವಿಷಯದಲ್ಲಿ ಇದು ಹೆಚ್ಚು ಗೋಚರವಾಗ್ತಿರುವುದಕ್ಕೆ ಒಂದು ಕಾರಣವಿದೆ. ಕಳೆದ 10 ವರ್ಷಗಳಲ್ಲಿ ಅವರ ರಾಜಕೀಯ ವ್ಯಕ್ತಿತ್ವವನ್ನು ಅತ್ಯಂತ ಪ್ರಭಾವಶಾಲಿ, ಜನಪ್ರಿಯ ಮತ್ತು ನಿರ್ಣಾಯಕ ನಾಯಕನಾಗಿ ಕಟ್ಟಲಾಗಿದೆ. ಜನರ ನಿರೀಕ್ಷೆಗಳು ಅದೇ ಮಟ್ಟಕ್ಕೆ ಏರಿವೆ. ಒಂದು ದುರಂತಕ್ಕೆ ಸಂತಾಪ ಸೂಚಿಸಿದರೆ ಮತ್ತೊಂದು ದುರಂತಕ್ಕೂ ಅದೇ ಮಾನದಂಡ ಅನ್ವಯವಾಗುತ್ತದೆಯೇ ಎಂದು ಪ್ರಶ್ನಿಸುತ್ತಿದ್ದಾರೆ. ಅದಕ್ಕಾಗಿಯೇ ಇಂದು ಮೋದಿಜಿಯವರ ಹೆಸರಿನೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಾಕ್ಯ ಪದೇ ಪದೇ ಕೇಳಿ ಬರ್ತಿದೆ. ಅದುವೇ ಹಿಪಾಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.